ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವೆಲ್ಲ ನೋಡ್ಬೋದು ಸುಮಾರು ಜನಕ್ಕೆ FA1 ಆಗಿದೆ ಅಂಡ್ ಅದ್ರಲ್ಲಿ ಸುಮಾರು ಜನ FA1 ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರ್ತಿದೆ. ಬಟ್ ದಿಸ್ ಇಸ್ ನಾಟ್ ದ ಎಂಡ್, ಹೌದಾ ಅಲ್ವಾ? ಸೊ ನಿಮ್ಮ ಕಮ್ ಬ್ಯಾಕ್ ಹೇಗಿರ್ಬೇಕಪ್ಪ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಆ ಕಮ್ ಬ್ಯಾಕ್ ಹೇಗ್ ಸ್ಟ್ರಾಂಗ್ ಆಗಿರ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲಾರು ಯಾರ್ದೆಲ್ಲ FA1 ಟೆಸ್ಟ್ ಆಗಿದೆಯೋ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮ್ ಬ್ಯಾಕ್ ಅಂತ ಟೈಪ್ ಮಾಡಿ ತಿಳಿಸಿ ಬೇಗ, ಜಲ್ದಿ. I'll give you some time. Come back. ಇರಿ ಒಂದು ನಿಮಿಷ, ಇದನ್ನ ಬರೆದು ತೋರಿಸ್ತೀನಿ ನಿಮಗೆ. ಕಮ್ ಬ್ಯಾಕ್ ಅಂದ್ರೆ ಕಮ್ ಬ್ಯಾಕ್ ಆಫ್ ಮೀ ಅಂತ ಏನಲ್ಲ, ಬಟ್ ನಿಮ್ಮ ಎಜುಕೇಶನ್ ಓದೋ ಜರ್ನಿಯಲ್ಲಿ ಯು ಹ್ಯಾವ್ ಟು ಕಮ್ ಬ್ಯಾಕ್ ಅಂಡ್ ಸ್ಕೋರ್ ವೆಲ್, ಆಯ್ತಾ? ಸೊ ಅದ್ ಹೇಗೆ ಅಂತ ಈಗ ನೋಡ್ತಾ ಹೋಗೋಣ. FA1 ಇಸ್ ಡೆಫಿನೆಟ್ಲಿ ನಾಟ್ ಯೋರ್ ಫೈನಲ್ ರಿಸಲ್ಟ್, ಆಯ್ತಾ? ಸೊ ನಿಮ್ಮ 2027 ಬೋರ್ಡ್ ಎಕ್ಸಾಮ್ ಏನಿದೆ ಅದು ನಿಮ್ಮ ಫೈನಲ್ ರಿಸಲ್ಟ್ SSLC ಅಲ್ಲಿ. ಸೊ a low FA1 score does not decide your SSLC board exam at all. ಸೊ ಏನು ಯೋಚನೆ ಮಾಡ್ಬೇಡಿ, ಆಯ್ತಾ? ಸೊ ಫೈಂಡ್ ದ ರಿಯಲ್ ಪ್ರಾಬ್ಲಮ್. ಸ್ಟೆಪ್ ನಂಬರ್ 1, ಯಾಕೆ ನಂಗೆ ಕಡಿಮೆ ಮಾರ್ಕ್ಸ್ ಬಂತು? ಸೊ ಏನೋ ಎಲ್ಲೋ ಒಂದ್ ಕಡೆ ಎಡವಟ್ಟಾಗಿರ್ಬೇಕು, ಅದೇನು ಅಂತ ತಿಳಿತಾ ಹೋಗ್ಬೇಕು. ಓಕೆ, ಸೊ ಡೋಂಟ್ ಜಸ್ಟ್ ಆಸ್ಕ್ ಹೌ ಮೆನಿ ಮಾರ್ಕ್ಸ್ ಡಿಡ್ ಐ ಲೂಸ್, ಇನ್ಸ್ಟೆಡ್ ವಿಚ್ ಸಬ್ಜೆಕ್ಟ್ ಕಾಸ್ಟ್ ಮೀ ದ ಮೋಸ್ಟ್ ಮಾರ್ಕ್ಸ್. ಯಾವ ಸಬ್ಜೆಕ್ಟ್ ಅಲ್ಲಿ ನಂಗೆ ಕಮ್ಮಿ ಮಾರ್ಕ್ಸ್ ಬಂದಿದ್ದು, ಆಯ್ತಾ? ಅದ್ರ ಜೊತೆಗೆ ಡಿಡ್ ಐ ಲೂಸ್ ಮಾರ್ಕ್ಸ್ ಬಿಕಾಸ್ ಐ ಡಿಡ್ಂಟ್ ನೋ ದಿ ಆನ್ಸರ್ ಆರ್ ಬಿಕಾಸ್ ಐ ಕುಡ್ಂಟ್ ರೈಟ್ ಇಟ್ ವೆಲ್. ನನ್ಗೆ ಯಾಕೆ ಮಾರ್ಕ್ಸ್ ಹೋಯ್ತು? ಇವಾಗ 4 ಮಾರ್ಕ್ಸ್ ಅಲ್ಲಿ ಬರೀ 2 ಮಾರ್ಕ್ಸ್ ಬಂದಿದೆ ನನ್ಗೆ. ಯಾಕಂದ್ರೆ ನಂಗೆ ಆನ್ಸರೇ ಗೊತ್ತಿಲ್ವಾ, ಅಥವಾ ಆನ್ಸರ್ ಗೊತ್ತಿದ್ರೆ ನಂಗೆ ಬರೆಯಕ್ ಬರ್ಲಿಲ್ವಾ? ಅದಾದ್ಮೇಲೆ ವಾಸಂಟ್ ಫಾರ್ ರಿವಿಷನ್, ಫಾರ್ ಟೈಮ್ ಮ್ಯಾನೇಜ್ಮೆಂಟ್ ಆರ್ ಕೇರ್ಲೆಸ್ ಮಿಸ್ಟೇಕ್ಸ್. ಸೊ ನಾನು ಕರೆಕ್ಟ್ ಆಗಿ ಪರಿಷ್ಕರಣೆ ಮಾಡ್ಲಿಲ್ವಾ, ಅಥವಾ ಸಮಯನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿಲ್ವಾ, ಅಥವಾ ಸುಮ್ನೆ ಕೇರ್ಲೆಸ್ ಆಗಿ ಅಯ್ಯೋ ಬಿಡು ಕ್ವೆಶ್ಚನ್ ನಂಬರ್ ಮಿಸ್ಟೇಕ್ ಆಗಿರ್ಬೋದು, ಏನೋ ಸಿಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು. ಸೊ ಈ ತರ ಮಿಸ್ಟೇಕ್ಸ್ ಅಲ್ಲಿ ಕಳ್ಕೊಂಡ. ಬರೀ ನಂಗೆ ಮಾರ್ಕ್ಸ್ ಹೋಯ್ತು ಅಂತ ನೀವು ಯೋಚನೆ ಮಾಡೋ ಬದಲು ಈ 3 ವಿಷಯಗಳನ್ನ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ವಾಟ್ ಆಕ್ಚುಲಿ ದ ಪ್ರಾಬ್ಲಮ್ ಇಸ್, ಆಯ್ತಾ? ಸೊ ಸ್ಟೆಪ್ ನಂಬರ್ 2, ಟರ್ನ್ ಯೋರ್ ಪೇಪರ್ ಇಂಟು ಅ ಸ್ಟಡಿ ಗೈಡ್, ಆಯ್ತಾ? ಸೊ ನಿಮ್ಮ FA1 ಆನ್ಸರ್ ಪೇಪರ್ ಏನಿದೆ ಇಸ್ ಒನ್ ಆಫ್ ದ ಬೆಸ್ಟ್ ರಿವಿಷನ್ ರಿಸೋರ್ಸಸ್. ಸೊ FA1 ಆನ್ಸರ್ ಶೀಟ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ತಪ್ಪು ಮಾಡಿದ್ದೀರಾ ಅಂತ. ಸೊ ಅದನ್ನೇ ಇಟ್ಕೊಂಡು ನೀವು ಮುಂದೆ FA2 ಅಲ್ಲಿ ಈ ತರ ಆಗ್ಬಾರ್ದು, ಅಥವಾ SA1 ಆಗಿರ್ಬೋದು, ಅಥವಾ ಫೈನಲ್ ಎಕ್ಸಾಮ್ ಆಗಿರ್ಬೋದು, ಈ ತರ ಆಗ್ಬಾರ್ದು ಅಂತ ನೀವು FA1 ಪೇಪರ್ ಇಟ್ಕೊಂಡೆ ಮಾಡ್ಬೋದು. ಓಕೆನಾ? ಸೊ ಕ್ವೆಶ್ಚನ್ಸ್ ಯು ಗಾಟ್ ರಾಂಗ್, ಯಾವ ಕ್ವೆಶ್ಚನ್ಸ್ ಗಳು ನೀವು ತಪ್ಪಾಗಿ ಆನ್ಸರ್ ಮಾಡಿದೀರಾ, ರಿಪೀಟೆಡ್ ಮಿಸ್ಟೇಕ್ಸ್, ಪದೇ ಪದೇ ಏನ್ ಮಿಸ್ಟೇಕ್ಸ್ ನ ಮಾಡ್ತಾ ಇದೀರಾ, ಚಾಪ್ಟರ್ಸ್ ವೇರ್ ಯು ಲಾಸ್ಟ್ ಮಾರ್ಕ್ಸ್, ಸೊ ಅದೆಲ್ಲ ನಿಮ್ಮ ವೀಕ್ ಚಾಪ್ಟರ್ಸ್ ಕೆಳಗಡೆ ಬರುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆನ್ಸರ್ಸ್ ದಟ್ ಲ್ಯಾಕ್ ಕೀವರ್ಡ್ಸ್. ಸೊ ಈ ಆನ್ಸರ್ಸ್ ಬರೆಯೋದು ಮುಖ್ಯ ಅಲ್ಲ, ಇಂಪಾರ್ಟೆಂಟ್ ವರ್ಡ್ಸ್ ಗಳು, ಪದಗಳನ್ನ ಅದ್ರಲ್ಲಿ ಇನ್ಕ್ಲೂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಾ, ಈ 4 ವಿಷಯಗಳಲ್ಲಿನೂ ತಪ್ಪು ಮಾಡ್ತಾ ಇದ್ದೀರಾ, ಅಥವಾ ಇದ್ರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ನೀವು FA1 ಪೇಪರ್ ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನೇ ಇಟ್ಕೊಂಡು ಮುಂದೆ ಬರುವಂತ ಟೆಸ್ಟ್ ಗಳಲ್ಲಿ, ಎಕ್ಸಾಮ್ ಗಳಲ್ಲಿ ಈ ತರ ಮಾಡಬಾರ್ದು ಅಂತ ನೀವು ಡಿಸಿಷನ್ ನ ತಗೋಬಹುದು. ನೆಕ್ಸ್ಟ್ ಸ್ಟೆಪ್ ನಂಬರ್ 3, ದ 80-20 ಕಮ್ ಬ್ಯಾಕ್ ರೂಲ್. ಸೊ ಇದಂತೂ ನನ್ನ ಫೇವ್ರೆಟ್ ರೂಲ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಫೋಕಸ್ ಫಸ್ಟ್ ಆನ್ ಚಾಪ್ಟರ್ಸ್ ದಟ್ ಕ್ಯಾರಿ ಮೋರ್ ವೇಟ್ ಇನ್ ಎಕ್ಸಾಮ್ಸ್. ಬರೀ 20% ಸಿಲೆಬಸ್ ಅಷ್ಟೇ, ಬಟ್ 80% ಮಾರ್ಕ್ಸ್ ಅದರಿಂದ ಬರ್ತಾರೆ. ದಟ್ ಇಸ್ 80-20 ರೂಲ್. ಬರೀ 4 ಚಾಪ್ಟರ್ ಓದಿದ್ರೆ 25 ಮಾರ್ಕ್ಸ್ 30 ಮಾರ್ಕ್ಸ್ ಬರ್ತಾ ಇರುತ್ತೆ. ಸೊ ಅಂತ ಚಾಪ್ಟರ್ಸ್ ಗಳು ಏನಿದೆ ಫಸ್ಟ್ ಅದನ್ನ ಓದ್ಕೊಳ್ಳಿ. ಹೈ ವೇಟೆಡ್ ಚಾಪ್ಟರ್ಸ್, ನೀವು ಕಮ್ಮಿ ಎಫರ್ಟ್ಸ್ ಗಳು ಬಟ್ ಹೈ ಮಾರ್ಕ್ಸ್ ಗಳು ಬರ್ತಾರೆ, ಆಯ್ತಾ? ಸೊ ಅದು 80/20 ರೂಲ್ ಅಂತ ಅಂದ್ರೆ ಯು ರಿಪೀಟೆಡ್ಲಿ ಗೆಟ್ ರಾಂಗ್ ಆ ಚಾಪ್ಟರ್ಸ್ ನ ಓದ್ಕೊಳ್ಳೋದು. ಬಿಲ್ಡ್ ಅ ಫೌಂಡೇಶನ್ ಫಾರ್ ಲೇಟರ್ ಚಾಪ್ಟರ್ಸ್, ಆಯ್ತಾ? ಸೊ ಕಂಟಿನ್ಯೂಟಿ ಚಾಪ್ಟರ್ಸ್ ಗಳು ಏನಾದ್ರು ಇದ್ರೆ ಸೊ ಆ ಚಾಪ್ಟರ್ಸ್ ಗಳನ್ನ ಓದ್ಕೊಳ್ಳೋದು. ಸೊ ದಿಸ್ ಇಸ್ ಅನ್ ಅದರ್ ಥಿಂಗ್. ಓಕೆ, ನೆಕ್ಸ್ಟ್ ಕ್ರಿಯೇಟ್ ಅ ವೀಕ್ಲಿ ಇಂಪ್ರೂವ್ಮೆಂಟ್ ಸೈಕಲ್. ಪ್ರತಿ ವಾರ ನಾನು ಎಷ್ಟು ಇಂಪ್ರೂವ್ ಆಗ್ತಾ ಇದೀನಿ, ಈ ವಾರಕ್ಕಿಂತ ನೆಕ್ಸ್ಟ್ ವಾರ, ಅದ್ರ ನೆಕ್ಸ್ಟ್ ವಾರ ನಾನು ಎಷ್ಟು ಇಂಪ್ರೂವ್ ಆಗಿದ್ದೀನಿ ಅಂತ ನೀವು ತಿಳ್ಕೊತಾ ಹೋಗ್ಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಎವ್ರಿ ವೀಕ್ ಓಲ್ಡ್ ಚಾಪ್ಟರ್ಸ್ ಪ್ರೀವಿಯಸ್ ವೀಕ್ ಗಳಲ್ಲಿ ಏನ್ ಮಾಡಿದ್ರೆ ಅದನ್ನ ರಿವೈಸ್ ಮಾಡ್ತಾ ಹೋಗ್ಬೇಕು. ಲರ್ನ್ ನ್ಯೂ ಪೋರ್ಷನ್ಸ್ ಥಾಟ್ ಇನ್ ಸ್ಕೂಲ್. ಹೊಸದ್ ಏನ್ ಮಾಡ್ತಾರ ಅದನ್ನ ಓದ್ಕೊಂತಾ ಹೋಗ್ಬೇಕು. ಹಳೇದೇನಿದೆ ಅದನ್ನ ಪರಿಷ್ಕರಣೆ ಮಾಡ್ತಾ ಹೋಗ್ಬೇಕು.
ಸಾಲ್ವ್ MCQs ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. SSLC ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು, ಎಸ್ಪೆಷಲಿ ಸ್ಟೇಟ್ ಸಿಲೆಬಸ್ ಆಯ್ತಾ. ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಎಲ್ಲಾ ಚಾಪ್ಟರ್ಸ್ MCQs ಗಳನ್ನ ಸಾಲ್ವ್ ಮಾಡ್ತಾ ಹೋಗುವಂಥದ್ದು. ಅಟೆಂಪ್ಟ್ ಒನ್ ಟೈಮ್ ಪ್ರಾಕ್ಟಿಸ್ ಟೆಸ್ಟ್. ಸೊ 20 ಮಾರ್ಕ್ಸ್ ಟೆಸ್ಟ್ ಅಂತ ತಗೊಳ್ಳಿ ಪ್ರತಿಯೊಂದು ಚಾಪ್ಟರ್ ಆಯ್ತಾ. ಸೊ ಈ ತರ ಮಾಡ್ತಾ ಹೋದ್ರೆ ನಿಮ್ಮ ಒಂದು ವೀಕ್ಲಿ ಇಂಪ್ರೂವ್ಮೆಂಟ್ ಏನಿದೆ ಅದನ್ನ ನೋಡ್ತಾ ಹೋಗ್ಬೇಕು. ಸೊ ಈ ವಾರ ತಗೊಂಡಿರೋ ಟೆಸ್ಟ್ ಅಲ್ಲಿ ನನಗೆ 18 ಬಂದಿದ್ದಾವೆ 20. ಸೊ ನೆಕ್ಸ್ಟ್ ವೀಕ್ ನಾನು 19ಗೆ ನಾನು ಏಮ್ ಮಾಡ್ಲೇಬೇಕು. ಸೊ ಆ ತರ ಇರ್ಬೇಕು ನಿಮ್ಮ ಒಂದು ಏನಂತಾರೆ ಈ ಒಂದು ಇಂಪ್ರೂವ್ಮೆಂಟ್ ಸೈಕಲ್ ಆಯ್ತಾ. ಸೊ ಬಿಲ್ಡ್ ಅ ಕಮ್ ಬ್ಯಾಕ್ routine. Every study session should include 40 minutes learn or revise one topic, 30 minutes write answers or solve MCQs, 20 minutes revise an old chapter, 10 minutes revise mistakes. So ಇದು ನಿಮ್ಮ ಕಮ್ ಬ್ಯಾಕ್ ಪ್ಲಾನ್ ಆಗಿರ್ಬೇಕು. ಸೊ ಒಂದು ಟಾಪಿಕ್ ನ ರಿವೈಸ್ ಮಾಡ್ತಾ ಇದ್ದೀರಾ, ಆ ಟಾಪಿಕ್ ಮೇಲೆ ಆನ್ಸರ್ಸ್ ಗಳೇನಿದೆ MCQs ಗಳೇನಿದೆ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀರಾ. ಅಂಡ್ ಓಲ್ಡರ್ ಚಾಪ್ಟರ್ ಏನಿದೆ, ಹಳೆ ಚಾಪ್ಟರ್ಸ್ ಗಳು ಏನಿದೆ ಅದನ್ನ ಓದ್ತೀರಾ, ಪರಿಷ್ಕರಣೆ ಮಾಡ್ತೀರಾ. ಅಂಡ್ 10 ನಿಮಿಷ ಇಷ್ಟರಲ್ಲೂ ಏನೇನ್ ಮಿಸ್ಟೇಕ್ ಆಗಿದೆಯೋ ಆ ಮಿಸ್ಟೇಕ್ ನ ರೆಕ್ಟಿಫೈ ಮಾಡ್ತಾ ಹೋಗ್ತೀವಿ ಆಯ್ತಾ. ಸೊ ಯುವರ್ ಕಮ್ ಬ್ಯಾಕ್ ಸ್ಟಾರ್ಟ್ಸ್ ದ ಡೇ ಯು ಡಿಸೈಡ್ ಟು. ನಾನು ಇವಾಗ ಹೇಳ್ತಾ ಇದೀನಿ ಅಂತ ಏನಲ್ಲ, ಸಾನ ಮ್ಯಾಮ್ ಹೇಳಿದ್ರು ನಾನು ಇವಾಗ ಶುರು ಮಾಡ್ಬಿಡ್ತೀನಿ ಅಂತ ಏನಿಲ್ಲ. ಪ್ರತಿ ಸರಿ ಹೇಳಿದ್ರೆ ನಿಮಗೆ ಬರ್ಬೇಕು, ನಿಮಗ್ ಬಂದಾಗ್ಲೇ ಇದು ಆಗುತ್ತೆ ಆಯ್ತಾ. ಸೊ ಲರ್ನ್ ಫ್ರಮ್ FA1, improve one step at a time, stay consistent. Okay, so first floor ಇಂದ 10th floor ಹೋಗಿ ಹಾರ್ಕೊಂಡು ಹೋಗಿ ಅಂತ ನಾನು ಹೇಳ್ತೇನೆ. ಫಸ್ಟ್ ಇಂದ ಸೆಕೆಂಡ್ ಹೋಗಿ, ಸೆಕೆಂಡ್ ಇಂದ ಥರ್ಡ್ ಹೋಗಿ, ಆ ತರ ನಿಮ್ಮ ಪ್ರೋಗ್ರೆಸ್ ನ ನೋಡಿ. ಒನ್ ಸ್ಟೆಪ್ ಆಟ್ ಎ FA1 ಆಗೋಗಿದೆ, ಬಿಟ್ಬಿಡಿ, ದಟ್ ಇಸ್ ಫೈನ್. ಬಟ್ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮುಂದೇನು ಹೀಗೆ ಇರ್ತೀನಿ ನಾನು ಅಂತ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಇಲ್ಲ ನಾನು ಚೇಂಜ್ ಆಗ್ಬೇಕು, ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂತಂದ್ರೆ ಇದನ್ನ ಫಾಲೋ ಮಾಡ್ತಾ ಹೋಗಿ. ಈ ಒಂದು ಕಮ್ ಬ್ಯಾಕ್ ಬ್ಲೂ ಪ್ರಿಂಟ್ ಏನಿದೆ ಇದನ್ನ ಫಾಲೋ ಮಾಡ್ತಾ. ಓಕೆ, ಸೊ ಫಾಲೋ ಮಾಡ್ತೀರಾ ಅನ್ನೋ ಒಂದು ಭರವಸೆಯಲ್ಲಿದೆ. ಅಂಡ್ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನೆಲ್ಗೆ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಲೈಕ್ ಮಾಡಿ ಇಷ್ಟ ಆಯ್ತು. ಆನ್ ದ್ಯಾಟ್ ನೋಟ್ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್.